ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಕೂಡ ಒಂದು ಮೋಸ್ಟ್ ಯೂಸ್ಫುಲ್ ವ್ಲಾಗ್ ನಿಮಗೆ ಶೇರ್ ಮಾಡ್ತಿದ್ದೀನಿ. ಈಗಾಗಲೇ ಗ್ಯಾಸ್ ಶಾರ್ಟೇಜ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಗ್ಯಾಸ್ ಇಲ್ಲ ಅಂತಂದಾಗಲೂ ಕೂಡ ಕುಕ್ಕಿಂಗ್ ಮಾಡ್ಕೋಬೋದು ಈಸಿಯಾಗಿ, ಕೇವಲ ಬಿಸಿನೀರು ಉಪಯೋಗಿಸ್ಕೊಂಡು. ಸೊ ಇದಷ್ಟೇ ಅಲ್ಲದೆ ಟ್ರಾವೆಲಿಂಗ್ ಫ್ರೆಂಡ್ಲಿ, ಮತ್ತು ಹೊರಗಡೆ ನೀವೇನಾದ್ರು ಓದಕ್ಕೆ ಹೋಗ್ತಿದ್ರೆ, ಕೆಲ್ಸಕ್ಕೆ ಹೋಗ್ತಿದ್ರು ಕೂಡ ಈಸಿಯಾಗಿ ಮಾಡ್ಕೊಳ್ಳೋಂಥ ಕೆಲವು ಬ್ರೇಕ್ಫಾಸ್ಟ್ ರೆಸಿಪೀಸ್ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಕಣ್ಕಪ್ ಹಚ್ಕೊಂಡಿದ್ದೀನಿ. ನಾವು ಮಾಡಿದ್ದ ಹೋಮ್ ಮೇಡ್ ಕಣ್ಕಪ್. ಸ್ನಾನ ಆಯಿತು, ಪೂಜೆ ಆಯಿತು, ತಿಂಡಿನೂ ರೆಡಿ ಆಯಿತು. ದೋಸೆ, ಚಟ್ನಿ, ಹಾಗೆ ಶಾವಿಗೆ ಪಾಯಸ. ನಾನಿವತ್ತು ತೋರಿಸಿರೋಂಥ ಎಲ್ಲ ರೆಸಿಪಿಗೂ ಮುಖ್ಯವಾಗಿ ಬೇಕಾಗಿರೋದು ಬಿಸಿ ನೀರು. ಟ್ರಾವೆಲಿಂಗ್ ಟೈಮಲ್ಲಿ ನೀವು ಬಿಸಿನೀರು ತೊಗೊಂಡು ಹೋಗೋದಕ್ಕೆ ಅಥವಾ ಕಾಫಿ ಟೀ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಬೆಸ್ಟ್ ಫ್ಲಾಸ್ಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇಂಡಿಯಾದ ನಂಬರ್ 1 ಬ್ರ್ಯಾಂಡ್ ಆಗಿರುವಂಥ ಇಂಡಸ್ ವ್ಯಾಲಿಯವರ 1000 ml ಕೆಪಾಸಿಟಿ ಇರುವಂಥ ಫ್ಲಾಸ್ಕ್. ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ, ಒಡೆದು ಹೋಗಲ್ಲ. ಬಿಸಿ ನೀರಾಗಲಿ, ಕಾಫಿ ಆಗಲಿ, ಟೀ ಆಗಲಿ ಕ್ಯಾರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಇದೆ, ಹಾಗೆ ಪೂರ್ತಿ ಓಪನ್ ಮಾಡಿಕೊಂಡು ನೀವು ಬಗ್ಗಿಸ್ಕೋಬೋದು. ಸೊ ಬಿಸಿ ಹಾಕ್ಕೊಂಡು ಹೋದರೆ ಸುಮಾರು ಹೊತ್ತು ನಿಮಗೆ ಇದರಲ್ಲಿ ಆ ಬಿಸಿ ಆರ್ದಲ್ಲೇ ಇರುತ್ತೆ. ಸೊ ಇದು ಕ್ಲೀನ್ ಮಾಡಲಿಕ್ಕೂ ಕೂಡ ತುಂಬ ಸುಲಭ ಇದೆ. ಹೊರಗಡೆ ಮತ್ತು ಒಳಗಡೆ ಎರಡೂ ಭಾಗ ಸ್ಟೀಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೂಡ ನೀವು ಕ್ಯಾರಿ ಮಾಡ್ಬೋದು. ಸೊ ಬಿಸಿನೀರು ಹಾಕೊಳ್ಳೋದಕ್ಕೆ ಅದೊಂದು ಬೆಸ್ಟ್ ಪ್ರಾಡಕ್ಟ್ ಆಗಿರೋಂಥ ಫ್ಲಾಸ್ಕ್ ಇವತ್ತಿನ ಒಂದು ಪ್ರಾಡಕ್ಟ್ ವ್ಯೂನಲ್ಲಿ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್, ಇದು ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ವೈಟ್ ಬಿರಿಯಾನಿ ಪಾಟ್. ಇದ್ರ ಜೊತೆಗೆ ಒಂದು ಲಿಡ್ ಕೊಟ್ಟಿದ್ದಾರೆ. ಲಿಡ್ ಕೂಡ ತುಂಬ ಚೆನ್ನಾಗಿದೆ. ಪಾತ್ರೆ ಕ್ವಾಲಿಟಿ ಹೇಳಬೇಕು ಅಂದರೆ ಪ್ರೀಮಿಯಂ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸೀದ್ ಹೋಗಲ್ಲ. ಹಾಗೆ ಇದ್ರ ಕೆಪಾಸಿಟಿ ಹೇಳಬೇಕು ಅಂದರೆ 2.5 ಲೀಟರ್ ಕೆಪಾಸಿಟಿ ಇದೆ. ಇದನ್ನು ಬಿರಿಯಾನಿ ಪಾಟ್ ಅಂತ ಯಾಕೆ ಹೇಳಿದೆ ಅಂದರೆ ಇದರದ್ದು ಮೌತ್ ಅಗಲವಾಗಿರೋದ್ರಿಂದ ರೈಸ್ ಅಥವಾ ರೈಸ್ ಐಟಮ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ ಅಥವಾ ಯಾವುದೇ ಒಂದು ಅನ್ನದ ರೆಸಿಪಿ ಮಾಡಲಿಕ್ಕೆ ಈ ಥರದ ಪಾತ್ರೆ ತುಂಬ ಚೆನ್ನಾಗಿದೆ. 20 ಸೆಂಟಿಮೀಟರ್ ವಿಡ್ತ್ ಇದೆ, ಹಾಗೆ 0.3 kg ಇದರ ವೆಯ್ಟ್ ಇದೆ. ನೆಕ್ಸ್ಟ್ ಪಾತ್ರೆ ಬಂದು ಇದೊಂದು ಮಲ್ಟಿಪರ್ಪಸ್ ಪಾತ್ರೆ ಅಂತಲೇ ಹೇಳ್ಬೋದು. ನನಗೆ ಮೋಸ್ಟ್ ಫೇವ್ರೇಟ್. ಯಾಕೆ ಅಂದರೆ ನಾ ಇದನ್ನು ಒಂದೇ ರೀತಿ ಉಪಯೋಗಿಸಲ್ಲ, ಹಲವಾರು ರೀತಿಯಲ್ಲಿ ಉಪಯೋಗಿಸ್ತೀನಿ. ಅದೇ ಇಡ್ಲಿ ಕುಕ್ಕರ್. ಇದರಲ್ಲಿ 2 ಪ್ಲೇಟ್ ಇಡ್ಲಿಗೆ ಅಂತಲೇ ಕೊಟ್ಟಿದ್ದಾರೆ. ಸ್ಟೀಮರಲ್ಲಿ ಮಾಡುವಂಥ ಯಾವುದೇ ನೀವು ರೆಸಿಪಿನ ಈ ಥರ ಪ್ಲೇಟ್ಸ್ನ ಉಪಯೋಗಿಸ್ಕೋಬೋದು. ಸೊ ಇದು ಬರೀ ಇಡ್ಲಿ ಪಾತ್ರೆ ಅಷ್ಟೇ ಅಲ್ಲದೆ ನಾವು ಸಾಂಬಾರು ಮಾಡಲಿಕ್ಕೆ, ರೈಸ್ ಮಾಡಲಿಕ್ಕೆ ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಇದ್ರ ಮೇಲ್ಗಡೆ ಒಂದು ಲಿಡ್ ಇದೆ, ಹಾಗೆ ಒಂದು ದೊಡ್ಡದೊಂದು ಬಾಣಲಿ ರೀತಿನಲ್ಲೇ ಇರೋದ್ರಿಂದ ನೀವು ಇದನ್ನು ಇಡ್ಲಿ ಮಾಡಲಿಕ್ಕಾಗಲಿ, ಸ್ಟೀಮಲ್ಲಿ ಬೇಯಿಸುವಂಥ ಅಡುಗೆಗಳನ್ನ ಮಾಡ್ಕೊಳ್ಳೋದಕ್ಕಾಗಲಿ, ಅಥವಾ ಜನ ಜಾಸ್ತಿ ಇದ್ದಾಗ ಸಾಂಬಾರು ಅಥವಾ ರೈಸ್ ಮಾಡಲಿಕ್ಕೂ ಕೂಡ ಈ ಥರ ಪಾತ್ರೆ ಮಲ್ಟಿಪರ್ಪಸ್ ಥರ ಉಪಯೋಗಿಸ್ಕೋಬೋದು. ಸೊ 100% ಟಾಕ್ಸಿನ್ ಫ್ರೀ ಆಗಿರುವಂಥ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆನ ಮಲ್ಟಿಪರ್ಪಸ್ ಥರ ಉಪಯೋಗಿಸ್ಕೊಳ್ಳೋದಷ್ಟೇ ಅಲ್ಲದೆ ಡೈಲಿ ಬೇಸಿಸಲ್ಲಿ ಈ ಥರದ ಪಾತ್ರೆಗಳು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ನಾನಿವತ್ತು ತೋರಿಸಿರೋಂಥ ಯಾವುದೇ ಪಾತ್ರೆ ನೀವು ಬೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಇದೊಂದು ರೀತಿ ಲಾಸ್ಟ್ ವಿಡಿಯೋನ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇದೇ ರೀತಿ ಟೈಮ್ ಇಲ್ಲ ಅಂತನವ್ರಿಗೆ, ಅಥವಾ ಗ್ಯಾಸ್ ಇಲ್ಲ ಅಂತನವ್ರಿಗೆ, ಅಥವಾ ಟ್ರಾವೆಲ್ ಮಾಡೋವಂಥವ್ರಿಗೆ ಈಸಿ ಆಗೋ ಹಾಗೆ ರೈಸ್ ಐಟಮ್ಸ್ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ಪ್ರೀಮಿಕ್ಸ್ ನಾನು ತೋರಿಸಿದ್ದೆ. ಬಿಸಿಬೇಳೆಬಾತ್ ಪ್ರೀಮಿಕ್ಸ್, ಹಾಗೆ ಪೊಂಗಲ್ ಪ್ರೀಮಿಕ್ಸ್ ಮತ್ತು ಶಾವಿಗೆ ಪ್ರೀಮಿಕ್ಸ್ ಇದೆಲ್ಲ ತೋರಿಸಿದ್ದೆ. ನೀವು ನೋಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾರು ಹೊಸಬ್ರು ವಾಚ್ ಮಾಡ್ತಾ ಇದ್ರೆ ಒಂದ್ಸತಿ ಲಾಸ್ಟ್ ವಿಡಿಯೋನ ವಾಚ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಒಂದ್ಸತಿ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ವಾರದಲ್ಲಿ ಯಾವಾಗ ಬೇಕಾದರೂ ಅವಾಗ ದಿಢೀರಾಗಿ ಕ್ವಿಕ್ಕಾಗಿ ಬರೀ ನೀರು ಹಾಕ್ಕೊಂಡು ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ನ ನೀವು ಮಾಡ್ಕೊಳ್ಳೋಕ್ಕೆ ಈ ಥರದ ರೆಸಿಪೀಸ್ ಹೆಲ್ಪ್ ಆಗುತ್ತೆ. ಇವತ್ತಿನ ವ್ಲಾಗಲ್ಲಿ ನಾನು ಮತ್ತಷ್ಟು ಹೊಸ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಅದು ಯಾವ್ಯಾವುದು ಅಂತ ಅನ್ನೋದನ್ನು ನೋಡೋಣ ಬನ್ನಿ. ಅಕ್ಕಿ ಬೇಳೆ ಏನು ನೆನೆಸ್ದೆ ದಿಢೀರಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ದೋಸೆ ಪ್ರೀಮಿಕ್ಸ್ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲದಾಗಿ 1 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ. ಇದಿಷ್ಟನ್ನ ಬೇಳೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿಸ್ಕೋಬೇಕು. ಈ ಎಲ್ಲ ರೀತಿ ಬೇಳೆಗಳನ್ನ ಹಾಕಿರೋದ್ರಿಂದ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇನ್ಸ್ಟೆಂಟಾಗಿ ದೋಸೆ ಪ್ರೀಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ಬೇಳೆಗಳನ್ನೆಲ್ಲ ತೊಳೆದು ಒಣಗಿಸಿ ಎತ್ತಿಟ್ಕೋಬೇಕು. ನಾನು ಇದನ್ನೆಲ್ಲ ಮನೆ ಒಳಗಡೆ ಫ್ಯಾನ್ ಗಾಳಿನಲ್ಲೇ ಒಂದಿನ ಪೂರ್ತಿ ಒಣಗಿಸ್ಕೊಂಡಿದ್ದೀನಿ. ಒಣಗಿರೋಂಥ ಬೇಳೆನ ಮಿಕ್ಸ್ ಜಾರಲ್ಲಿ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಅವಲಕ್ಕಿ, 1 ಸ್ಪೂನಷ್ಟು ಮೆಂತ್ಯ ಅಥವಾ ಮೆಂತ್ಯ ಪುಡಿ, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, ರುಚಿಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಸಕ್ಕರೆ ಎರಡನ್ನೂ ಹಾಕಿ ಚೆನ್ನಾಗಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನಂತರ 3 ಕಪ್ ಅಳತೆ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿನ ಬೇಕಾ ನೀವು ತೊಳೆದು ಒಣಗಿಸ್ಬಿಟ್ಟು ಕೂಡ ಪೌಡ್ರ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿದ್ರೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರು ಆಯಿತು. ಸೊ ಒಂದೊಳ್ಳೆ ಟೇಸ್ಟಿಯಾಗಿರೋವಂಥ
ದೋಸೆ ಪ್ರೀಮಿಕ್ಸ್ ರೆಡಿ ಆಯಿತು. ಇದರಲ್ಲಿ ಬೇಳೆಗಳೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿ ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಒಂದು 3 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ. ಬೇಕಂದಾಗ ಈ ರೀತಿ ದಿಢೀರಾಗಿ ಆಗಷ್ಟೇ ಕಲಿಸ್ಕೊಂಡು ನೀವು ದೋಸೆ ಮಾಡ್ಕೋಬೋದು. ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಹುಳಿಗೋಸ್ಕರ ಒಂದು 2 ಸ್ಪೂನಷ್ಟು ಮೊಸರು ಮಿಕ್ಸ್ ಮಾಡ್ಕೋಬೇಕು. ನಂತರ ಕಾವಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ಎಣ್ಣೆ ಅಥವಾ ತುಪ್ಪ ಏನಾರ ಹಚ್ಬಿಟ್ಟು ದೋಸೆ ಹಾಕ್ಕೋಬೋದು. ನಾನು ಇದು ಫಸ್ಟ್ ದೋಸೆ ನಿಮಗೆ ಸೆಟ್ ದೋಸೆ ಥರ ತೋರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ತೆಳ್ಳಿಗೇನು ಹಾಕ್ಕೊಳ್ದೆ ಚಿಕ್ಕದಾಗಿ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನಂತರ ಕ್ರಿಸ್ಪಿ ದೋಸೆ ಕೂಡ ಮಾಡ್ಕೋಬೋದು. ಸಣ್ಣ ಉರಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಂಡ್ರೆ ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋದರೆ ಕ್ರಿಸ್ಪಿ ಬರಲ್ಲ. ತೆಳುವಾಗಿ ಇದನ್ನು ಹಾಕ್ಬಿಟ್ಟು ತುಪ್ಪ ಅಥವಾ ಬೆಣ್ಣೆ ಏನಾದ್ರು ಹಚ್ಚಿ ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡು ತೆಕ್ಕೊಂಡ್ರು ಆಯಿತು. ಒಂದೊಳ್ಳೆ ರುಚಿಯಾಗಿರುವಂಥ ಕ್ರಿಸ್ಪಿ ಇನ್ಸ್ಟಂಟ್ ದೋಸೆ ಕೂಡ ರೆಡಿ ಆಗುತ್ತೆ. ಈ ರೀತಿ ಒಂದ್ಸತಿ ಮಾಡಿಟ್ಕೊಂಡು ನೀವು ಬೇಕಂದಾಗ ದಿಢೀರಾಗಿ ದೋಸೆ ಮಾಡ್ಕೋಬೋದು. ಇವತ್ತು ಮಾತಾಡ್ಕೊಂಡು ಟೀ ಮಾಡಿದಾಗ ಸಕ್ಕರೆನ ಹಾಕಿರಲಿಲ್ಲ. ಸಕ್ಕರೆ ಹಾಕ್ತಿರೋ ಟೀನ ನಮ್ಮ ವರ್ಕರ್ಗೆ ಕೊಟ್ಟೆ. ಅವರು ಒಂದು ಮಾತಾಡಿದೆ ಪಾಪ ಸುಮ್ಮನೆ ಕುಡಿದ್ಬಿಟ್ರು. ಊಟ ತಗೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ ಅಂತ. ಎಲ್ಲಮ್ಮ ಟೀ ಹೆಂಗಿತ್ತು? ಹೇಳ್ಬೇಕು ತಾನೇ ನೀನು. ಅಲ್ಲ ಹೇಳ್ಬೇಕಲ್ವ ಟೀ ಸಕ್ಕರೆ ಹಾಕಿಲ್ಲ ಅಂತ. ಹೇಳೋದಲ್ವಾ ನೀವು ಊಟ ಮಾಡಿಲ್ಲ ತಂದಿಲ್ಲ ಅಂತ. ಆವಾಗಲೇ ಒಳಗಡೆ ಕೂತ್ಕೊಳ್ಳಿ, ಊಟ ಮಾಡೋಗಿ. ನಂಗೊಬ್ಬರು ಇವಾಗ ಸದ್ಯಕ್ಕೆ ಹೆಲ್ಪರ್ ಸಿಕ್ಕಿದ್ದಾರೆ. ಸೊ ಹುರಿಯೋಕ್ಕೆ ಇದಕ್ಕೆಲ್ಲ, ಯಾಕಂದರೆ ಸಮ್ಮರಲ್ಲಿ ಒಬ್ಬರೇ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಒಬ್ಬರು ಹೆಲ್ಪರ್ನ ತೊಗೊಂಡಿದ್ದೀನಿ. ನಾಳೆ ಸಾಂಬಾರು ಪುಡಿ ಮಾಡಬೇಕು. ಈ ಸತಿ ಸಾಂಬಾರು ಪುಡಿ ಬೇಗನೆ ಖರ್ಚಾಗೋಯ್ತು, ಅಂದರೆ ಬೇಗನೆ ಮುಗ್ದೋಯ್ತು. ಆಫರ್ ಕೊಟ್ಟಿದ್ದರಿಂದ ಎಲ್ಲ 2 kg 3 kg ಸಾಂಬಾರು ಪೌಡ್ರ್ ತರಿಸ್ಕೊಂಡಿದ್ರು. ಅದೆಲ್ಲ ಖಾಲಿ ಆಗಿದೆ. ಈಗ ಮತ್ತೆ ನಾಳೆ ಹೊಸ ಬ್ಯಾಚ್ ಪ್ರಿಪೇರ್ ಮಾಡಬೇಕು. ಕೆಳಗಡೆ ನಮ್ಮ ಮಸಾಲ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅಟ್ ಎ ಟೈಮಲ್ಲಿ ನಾನಿಲ್ಲಿ ಅದೇ ಸೇಮ್ ಟೈಮಲ್ಲಿ ಅಡುಗೆ ಮನೆ ಕೆಲಸ ಕೂಡ ಮಾಡ್ತಾ ಇರ್ತೀನಿ. ಇದು ಕೂಡ ಒಂದು ಆರ್ಡರ್. ಒಬ್ಬರು ಹಸ್ಬೆಂಡ್ಗೋಸ್ಕರ ವೈಫ್ ಆರ್ಡರ್ ಕೊಟ್ಟು ಮಾಡಿಸ್ಕೊತಾ ಇದ್ದಾರೆ. ಇದು ಉಪ್ಪಿಟ್ಟಿಗೋಸ್ಕರ ಉಪ್ಮಾ ಪ್ರೀಮಿಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಏನೂ ಹಾಕ್ಕೊಳ್ದೆ ಬರೀ ಬಿಸಿನೀರು ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋ ಹಾಗೆ. ಗಂಡು ಮಕ್ಕಳಿಗೆ ಸುಮಾರು ಜನಕ್ಕೆ ಅಡುಗೆ ಮಾಡ್ಕೊಳ್ಳೋಕೆ ಬರಲ್ಲ ಅಂತನವರಿಗೆ ಸುಮ್ಮನೆ ಬಿಸಿ ನೀರು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಮಾಡೋದಲ್ಲದೆ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ಕೂಡ ಕಂಪ್ಲೀಟಾಗಿ ರೆಸಿಪಿ ಇಲ್ಲಿ ತೋರಿಸ್ತಾ ಇರೋದ್ರಿಂದ ಅವ್ರು ನೋಡ್ಕೊಂಡು ಮಾಡಲಿಕ್ಕೂ ಈಸಿ ಆಗುತ್ತೆ. ಸೊ ಹೀಗೆ ಪ್ರಪೋರ್ಷನ್ ಎಷ್ಟು ಹಾಕ್ಕೊಂಡ್ರೆ ಎಷ್ಟು ನೀರು ಹಾಕಬೇಕು ಅಂತ ಅನ್ನೋದನ್ನು ತೋರಿಸಿದ್ರೆ ಅವ್ರು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಡೀಟೇಲ್ ರೆಸಿಪಿ ನಾನು ಹಾಕ್ತಾ ಇದ್ದೀನಿ. ನೀವು ವರ್ಕಿಂಗ್ ಇರೋರು ಕೂಡ ಈ ಥರ ವೀಕೆಂಡಲ್ಲಿ ಮಾಡಿಟ್ಕೊಂಡ್ರೆ ವಾರ ಪೂರ್ತಿ ನಿಮ್ಮ ಕೆಲಸ ಟೈಮಲ್ಲಿ ಹೆಕ್ಟಿಕ್ ಇಲ್ಲದೆ ಅಥವಾ ನೀನು ಹೋಗಿ ಅಡುಗೆ ಮಾಡಬೇಕಲ್ಲ ಅಂತ ನಾವು ಟೆನ್ಷನ್ ಇಲ್ಲದೆ ಈಸಿಯಾಗಿ ಕುಕ್ ಮಾಡ್ಕೋಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ರವೆ ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಕೂಡ ಈ ರೀತಿ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡಿಹೈಡ್ರೇಟ್ ಮಾಡಿರೋಂಥ ಈರುಳ್ಳಿ ಇದ್ರೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಲ್ಲ. ಚೆನ್ನಾಗಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಒಂದು 2 ದಿನ ಬೇಕಾಗುತ್ತೆ. ಡಿಹೈಡ್ರೇಟ್ ಎಲ್ಲ ಆದರೆ ಸುಮಾರು ಒಂದು 10 ಗಂಟೆನಲ್ಲಿ ಇದು ಡಿಹೈಡ್ರೇಟ್ ಆಗಿದೆ, ಅಂದರೆ ಕಂಪ್ಲೀಟ್ ಆಗಿ ಇದು ಒಣಗ್ದಂಗೆ ಆಗಿರುತ್ತೆ. ಉಪ್ಪಿಟ್ಟು ಪ್ರೀಮಿಕ್ಸ್ ಅಂತಂದರೆ ಇದರಲ್ಲಿ ಎಲ್ಲನೂ ಇರುತ್ತೆ, ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಇನ್ಕ್ಲೂಡಿಂಗ್ ಒಗ್ಗರಣೆನೂ ಇರುತ್ತೆ. ಬರೀ ಬಿಸಿನೀರೊಂದು ಹಾಕ್ಕೊಂಡು ಮಾಡ್ಕೋಬೋದು. ಸೊ ಮೊದಲನೇದಾಗಿ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಹಸಿರು ಮೆಣಸಿನ್ಕಾಯಿ, ಡಿಹೈಡ್ರೇಟ್ ಮಾಡಿರೋವಂಥ ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಎಣ್ಣೆ ಉಪಯೋಗಿಸಿರೋದು ಕಡಲೆಕಾಯಿ ಎಣ್ಣೆ. ತುಪ್ಪ ಕೂಡ ನೀವು ಉಪಯೋಗಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಅಥವಾ ಟ್ರಾವೆಲಿಂಗ್ ಕೂಡ ತೊಗೊಂಡು ಹೋಗೋದಕ್ಕೆ ಈಸಿ ಇರುತ್ತೆ. ನಂತರ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ ಹುರಿದಿರೋಂಥ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋವಂಥ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡ್ರು ಸಾಕು. ಯಾಕಂದರೆ ರವೆ ಹುರಿದಿಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ಇದನ್ನು ಏನು ಒಗ್ಗರಣೆ ಜೊತೆಗೆ ಹುರಿಯುವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಇದನ್ನೆಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ಪ್ರೀಮಿಕ್ಸ್ ರೆಡಿ ಆಗುತ್ತೆ. ಇದನ್ನು ಒಂದು 8 ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಹೊರಗಡೆ ಇಟ್ಟರು ಕೂಡ 1 ತಿಂಗಳವರೆಗೂ ಇರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಅಥವಾ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು 3 ತಿಂಗಳವರೆಗೂ ಇಟ್ಕೊಂಡು ನೀವು ಉಪಯೋಗಿಸ್ಕೋಬೋದು. ಒಬ್ಬರಿಗೆ ಅಂದರೆ 1 ಕಪ್ಪಷ್ಟು ಉಪ್ಮಾ ಪ್ರೀಮಿಕ್ಸ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ಕುದಿಯುವಂಥ ನೀರು ಹಾಕ್ಕೋಬೇಕು. ಚೆನ್ನಾಗಿ ಬಿಸಿ ಇರೋವಂಥ ನೀರು ಹಾಕ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಇದು ಬೇಯುತ್ತೆ, ರವೆ ಇಲ್ಲ. ಸೊ 1 ಕಪ್ ರವೆಗೆ 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀವು ಇನ್ನೂ ಸ್ವಲ್ಪ ಸಾಫ್ಟಾಗಿರೋ ಉಪ್ಪಿಟ್ಟು ಮಾಡ್ಕೋಬೇಕು ಅಂದರೆ ಇನ್ನೊಂದು 1/4 ಕಪ್ಪಷ್ಟು ನೀರನ್ನು ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಟೈಟಾಗಿರೋವಂಥ ಒಂದು ಕ್ಯಾಪ್ ಹಾಕಿ ಮುಚ್ಚಿ ಒಂದು 4 ರಿಂದ 5 ನಿಮಿಷ ಬಿಟ್ಬೇಡ. ಈ ಬಿಸಿಗೇನೆ ಅದು ಚೆನ್ನಾಗಿ ಬೆಂದು ರೆಡಿ ಇರುತ್ತೆ. ಸೊ ಇನ್ನೊಂದು ಮೆಥಡ್ ಏನಂತಂದರೆ, ನಾವು ನೀರನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಅದಕ್ಕೇ ರವೆ ಹಾಕಿ ಕೂಡ ಮಾಡ್ಕೋಬೋದು. 1.5 ಕಪ್ಪು ಅಥವಾ 2 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟು ನೀರು ಕುದಿ ಬಂದ ಮೇಲೆ 1 ಕಪ್ಪಷ್ಟು ಉಪ್ಮಾ ಪ್ರೀಮಿಕ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಕೂಡ ಉಪ್ಪಿಟ್ಟಾಗುತ್ತೆ. ಸೊ ಟ್ರಾವೆಲ್ ಮಾಡೋವಂಥವ್ರಿಗೆ ಅಥವಾ ಸ್ಟೂಡೆಂಟ್ಗೆ ಈ ಥರ ಒಂದು ಬಾಕ್ಸ್ ಇದ್ರೂ ಕೂಡ ಬೇಕಂದಾಗ ದಿಢೀರಾಗಿ ಉಪ್ಪಿಟ್ಟು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ.
ಅವಲಕ್ಕಿ ಪ್ರೀಮಿಕ್ಸ್. ಒಗ್ಗರಣೆ ಮತ್ತು ಇದೆಲ್ಲ ಹಾಕಿ ನಿಂಬೆ ಹುಳಿ ಎಲ್ಲ ಹಾಕಿರೋದ್ರಿಂದ ಬಿಸಿ ನೀರು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಒಂದೇ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರುವಂಥ ಅವಲಕ್ಕಿದು ನಾನು ಏನು ವೀಡಿಯೋ ಶೂಟ್ ಮಾಡಿರಲಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಸಣ್ಣ ಕ್ವಾಂಟಿಟಿನಲ್ಲಿ ಮತ್ತೆ ಇದನ್ನು ರೀಶೂಟ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕಿ ಸಣ್ಣ ಊರಿನಲ್ಲೇ ಈ ಬೇಳೆ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ನಂತರ ಸಣ್ಣ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕ್ಕೊಂಡ್ರೆ ನೀವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಯಾವುದ್ರಲ್ಲೂ ಮಾಯಿಶ್ಚರ್ ಇಲ್ದಲೇ ಇದ್ದರೆ ತುಂಬ ದಿನ ಇಟ್ಕೊಂಡು ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಲ್ಲ. ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಗಟ್ಟಿ ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಯೂಶಲಿ ಅವಲಕ್ಕಿ ಮಾಡ್ಬೇಕಾದ್ರೆ ಅವಲಕ್ಕಿನ ಫಸ್ಟು ನೆನೆಸಿ ನಂತರ ಒಗ್ಗರಣೆ ಹಾಕ್ತೀವಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದನ್ನ ತೊಳೆಯುವಂಥ ಅವಶ್ಯಕತೆ ಇಲ್ಲ. ಹೀಗೇ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಕಂದಾಗ ನಾವು ಇದಕ್ಕೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಮಾಡ್ಕೊಂಡು ತಿನ್ಬೋದು. ಲಾಸ್ಟಲ್ಲಿ ಇದು ಸ್ವಲ್ಪ ಇದಕ್ಕೆ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿರೋವಂಥ ಅವಲಕ್ಕಿನಲ್ಲಿ ನಿಂಬೆ ರಸ ಮಿಕ್ಸ್ ಮಾಡಿನೇ ಅವಲಕ್ಕಿ ಮಾಡಿದ್ದೆ. ಇದರಲ್ಲಿ ನಾವು ಲಾಸ್ಟಲ್ಲಿ ಏನು ತಿನ್ನುವಂಥ ಟೈಮಲ್ಲಿ ಕೂಡ ನಿಂಬೆ ರಸ ಮಿಕ್ಸ್ ಮಾಡ್ಕೋಬೋದು. ಒಬ್ಬರಿಗೆ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ಪಷ್ಟು ಅವಲಕ್ಕಿ ಪ್ರೀಮಿಕ್ಸ್ ಹಾಕ್ಕೊಂಡು 1 ಕಪ್ಪಷ್ಟು ಕುದಿಯುವಂಥ ನೀರು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು. ಇದಕ್ಕೆ ಆದಷ್ಟು ಚೆನ್ನಾಗಿ ಬಿಸಿ ಇರೋವಂಥ ನೀರನ್ನೇ ಹಾಕ್ಕೋಬೇಕು. ಸುಮಾರು ಒಂದು 4-5 ನಿಮಿಷದ ನಂತರ ಆ ನೀರೆಲ್ಲ ಹೀರ್ಕೊಂಡು ಅವಲಕ್ಕಿ ನಮಗೆ ರೆಡಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು 2-3 ಡ್ರಾಪಷ್ಟು ನಿಂಬೆ ರಸ ಹಾಕ್ಕೊಂಡ್ರೆ ರುಚಿಯಾಗಿರುವಂಥ ಅವಲಕ್ಕಿ ರೆಡಿ ಆಯಿತು. ಸೊ ದಿಢೀರಾಗಿ ಮಾಡ್ಕೊಳ್ಳೋದಕ್ಕೆ ಟ್ರಾವೆಲಿಂಗ್ ಟೈಮಲ್ಲಿ ಅಷ್ಟೇ ಅಲ್ಲದೆ ಸ್ಟೂಡೆಂಟ್ಸು, ಪಿ ಜಿಲಿರುವಂಥವ್ರಿಗೆಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಇದೆಲ್ಲ ಡಿಹೈಡ್ರೇಟ್ ಮಾಡಿ ಹಾಕಿರೋದ್ರಿಂದ ಸ್ಮೆಲ್ ಬರಲ್ಲ, ಎಲ್ಲ ಒಣಗಿರೋವಂಥದ್ದೇ ಆಗಿರುತ್ತೆ. ಸೊ ಒಗ್ಗರಣೆ ಎಲ್ಲ ಹಾಕಿದಾಗಿದೆ, ಉಪ್ಪು ಖಾರ ಎಲ್ಲ ಇದೆ. ಬಿಸಿನೀರು ಹಾಕ್ಕೊಂಡು 1 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದು ಕೂಡ ಒಂದು ಟ್ರಾವೆಲ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಪ್ರೀಮಿಕ್ಸ್. ರೀಸೆಂಟಾಗಿ ನಾನೊಂದು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ. ಅದರಲ್ಲಿ ರೈಸ್ ಐಟಮ್ ತೋರಿಸಿದೆ, ಇದರಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ತೋರಿಸಿದ್ದೀನಿ. ಸ್ಟೂಡೆಂಟ್ಸ್ ಆಗಲಿ, ಹಾಗೆ ವರ್ಕಿಂಗ್ ವಿಮೆನ್ ಆಗಲಿ, ಅಥವಾ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತನವರು, ಹೊರಗಡೆ ಕೆಲಸಕ್ಕೆ ಹೋಗುವಂಥವ್ರಿಗೆ ತುಂಬ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನಾನು ಇದನ್ನು ತೋರಿಸಿದ್ದೀನಿ. ಅಷ್ಟೇ ಅಲ್ಲ, ವರ್ಕಿಂಗ್ ವಿಮೆನ್ ಕೂಡ ವಾರದಲ್ಲಿ ಒಂದಿನ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಪೂರ್ತಿ ವಾರ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಎಲ್ಲದಕ್ಕೂ ಬರೀ ಬಿಸಿ ನೀರು ಹಾಕ್ಕೊಂಡು 1 ನಿಮಿಷ ಬೇಯಿಸ್ಕೊಂಡ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಲಂಚ್ ಟೈಮಲ್ಲಾಗಲಿ, ಬ್ರೇಕ್ಫಾಸ್ಟ್ ಟೈಮಲ್ಲಾಗಲಿ, ಡಿನ್ನರ್ಗಾಗಲಿ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಇದನ್ನೆಲ್ಲ ನಾನು ನಿಮಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ನೀವು ಕೂಡ ಇದನ್ನೆಲ್ಲ ಟ್ರೈ ಮಾಡಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೂ ಈ ರೀತಿ ಏನಾದರೂ ಪ್ರೀಮಿಕ್ಸ್ ಬೇಕು ಅಂತ ಅನ್ಸಿದ್ರೆ DM ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಹಾಗೆ ವೆಬ್ಸೈಟ್ ಅಡ್ರೆಸ್ ಇರುತ್ತೆ. ಮಸಾಲ ಬೇಕು ಅಂದರೂ ಕೂಡ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು, ಅಥವಾ ಆರ್ಡರ್ ಮಾಡಬೇಕು ಅಂತಂದ್ರೂ ಕೂಡ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಗ್ಬರಲ್ಲ.